ನಮಸ್ಕಾರ ಗೆಳೆಯರಿ. ಇವತ್ತಿನಿಂದ ನಾವು ಒಂದು ಹೊಸ ಪ್ರಯೋಗನ ಮಾಡೋಣ. ಪ್ರತಿದಿನ ನಾವು ಒಂದು 5 ವಾಕ್ಯಗಳನ್ನು ಇಂಗ್ಲೀಷ್, ಹಿಂದಿ ಮತ್ತು ಕನ್ನಡದಲ್ಲಿ ಕಲಿಯೋಣ. ಇದರಿಂದ ನಮಗೆ 3 ಭಾಷೆಯಲ್ಲಿ ಕೂಡ ಒಂದು ಸರಾಗವಾಗಿ ಮಾತನಾಡಲು ಹಾಗೂ ಬರೆಯಲು ಓದಲು ಸಹಾಯ ಆಗುತ್ತೆ. ಇವತ್ತಿನ ಒಂದು ಮೊದಲನೇ ತರಗತಿಯನ್ನು ಪ್ರಾರಂಭ ಮಾಡೋಣ ಫ್ರೆಂಡ್ಸ್. ಇಲ್ಲಿದೆ ನೋಡಿ. ಡೇ 1 ಸಿಂಪಲ್ ಡೈಲಿ ಯೂಸ್ ಸೆಂಟೆನ್ಸಸ್, ಕನ್ನಡ, ಇಂಗ್ಲೀಷ್ ಹಾಗೂ ಹಿಂದಿಯಲ್ಲಿ. ಮೊದಲನೇ ಒಂದು ವಾಕ್ಯ, ನಾನು ಬಾಟಲಿಯಿಂದ ನೀರು ಕುಡಿಯುತ್ತೇನೆ. ಐ ಡ್ರಿಂಕ್ ವಾಟರ್ ಫ್ರಮ್ ದ ಬಾಟಲ್. ಮೈ ಬೋತಲ್ ಸೆ ಪಾನಿ ಪೀತಾ ಹೂँ. ಇಲ್ಲಿ ಬಾಯ್ ಆಗಿದ್ದರೆ ಪೀತಾ ಹೂँ ಅನ್ನಬೇಕು, ಗರ್ಲ್ ಆಗಿದ್ದರೆ ಪೀತಿ ಹೂँ ಅನ್ನಬೇಕು. ಮೈ ಬೋತಲ್ ಸೆ ಪಾನಿ ಪೀತಿ ಹೂँ ಅಂತ ಹೇಳಬೇಕು ಫ್ರೆಂಡ್ಸ್. ಅವಳು ಶಾಲೆಗೆ ಹೋಗುತ್ತಾಳೆ. शी गोज़ टू स्कूल. वहाँ स्कूल जाती है. वहाँ स्कूल जाती है. ಮೂರನೇ ವಾಕ್ಯ, ಅವರು ಆಟವಾಡುತ್ತಿದ್ದಾರೆ. ದೇ ಆರ್ ಪ್ಲೇಯಿಂಗ್. ದೇ ಆರ್ ಪ್ಲೇಯಿಂಗ್. वे खेल रहे हैं. वे खेल रहे हैं. ನಾನು ಪುಸ್ತಕ ಓದುತ್ತಿದ್ದೇನೆ. I am reading a book. I am reading a book. मैं किताब पढ़ रहा हूँ. मैं किताब पढ़ रहा हूँ. ಇಲ್ಲಿ ಗರ್ಲ್ಸ್ ಹೇಳಬೇಕಾದ್ರೆ ಮೈ ಕಿತಾಬ್ ಪढ़ रही हूँ ಅಂತ ಹೇಳಬೇಕು ಫ್ರೆಂಡ್ಸ್. ಇವಾಗ ಕೊನೆಯ ವಾಕ್ಯ, ಇವತ್ತಿನ ಒಂದು ಕೊನೆಯ ವಾಕ್ಯ, ದಯವಿಟ್ಟು ಬಾಗಿಲು ಮುಚ್ಚಿ. ಪ್ಲೀಸ್ ಕ್ಲೋಸ್ ದ ಡೋರ್. ಪ್ಲೀಸ್ क्लोज द डोर. कृपया दरवाज़ा बंद कीजिए. कृपया दरवाज़ा बंद कीजिए. ಸೊ ಇವತ್ತಿನ ಒಂದು 5 ಸೆಂಟೆನ್ಸ್ಗಳನ್ನು ನೀವು ಮನನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದನ್ನು ಮತ್ತೆ ಹೇಳ್ತಾ ಹೋಗಿ ನೀವು 3 ಭಾಷೆಗಳಲ್ಲಿ ಕೂಡ ತುಂಬ ಪರಿಣಿತಿಯನ್ನು ಸುಲಭವಾಗಿ ಹೊಂದಬಹುದು. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.